ಹಲೋ ಹಾಯ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಾವು ಇವತ್ತು ಏನು ಮಾಡೋಣ ಅಂದ್ರೆ ಇವತ್ತಿನ ಹಿಡ್ದು ನಾವು ಇಂಗ್ಲೀಷ್ ಗ್ರಾಮರನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತ ಹೋಗೋಣ. ಅದರೊಳಗೆ ನಾನು ನಿಮಗೆ ಫಸ್ಟ್ ಟೀಚ್ ಮಾಡ್ತಿರೋದು ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ನೀವು ಈ ವಿಡಿಯೋನ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್, the fundamental English sentence structure. The fundamental English structure. ನಾವೇನು ಮಾಡೋಣ್ರಿ, ಇಂಗ್ಲೀಷ್ ಒಳಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತೈತೆ ಅನ್ನೋದು ನಾವೇನು ಮಾಡೋಣ ಅರ್ಥ ಮಾಡ್ಕೊತಾ ಹೋಗೋಣ. ಸೊ ಇಲ್ಲಿ ಬಂದು ಫಸ್ಟ್ ಸೆಂಟೆನ್ಸ್. ವಾಟ್ ಈಸ್ ಸೆಂಟೆನ್ಸ್? A sentence is a group of words that express a ಕಂಪ್ಲೀಟ್ ಥಾಟ್. ಒಂದು ಸೆಂಟೆನ್ಸ್ ಏನು ಮಾಡ್ತದೆ ರೀ? ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್. ಅದು ಪದಗಳಿಂದ ತುಂಬಿದಂತಹ ಒಂದು ಗುಂಪು. ದ್ಯಾಟ್ ಎಕ್ಸ್ಪ್ರೆಸಸ್ ಅ ಕಂಪ್ಲೀಟ್ ಥಾಟ್. ಒಂದು ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸುವಂತಹ ಒಂದು ವಾಕ್ಯಕ್ಕೆ ನಾವು ಏನಂತ ಕರಿತೀವಿ? ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ದ 3 ಫಂಡಮೆಂಟಲ್ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್. ಇಂಗ್ಲೀಷ್ ಒಳಗೆ ಎಷ್ಟು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅದಾವ ಅಂದ್ರೆ 3 ಅದಾವ್ರಿ. ಎಷ್ಟು? 3. ಇಲ್ಲಿ ನೋಡ್ರಿ, ಮೂಲಭೂತವಾಗಿ ಮೊದಲು ನಡೆದು ಸೆಂಟೆನ್ಸ್ ಸ್ಟ್ರಕ್ಚರ್ ಒಳಗೆ ನಾವು 3 ಮೂಲಭೂತ ಸ್ಟ್ರಕ್ಚರ್ಸ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ನಾವು ಈಗ ಏನು ಮಾಡೋಣ ಅಂದ್ರೆ ಆ ಸ್ಟ್ರಕ್ಚರ್ಸ್ಗಳನ್ನು 1 by 1 ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಒನ್ ನೋಡ್ರಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್. ಫಸ್ಟ್ ಬಂದು subject plus verb. In second, subject, verb and object. In next, subject, linking verb or complement. ಈ 3 ಸೆಂಟೆನ್ಸ್ ಸ್ಟ್ರಕ್ಚರ್ಸ್ಗಳನ್ನು ನಾವೇನು ಮಾಡ್ತೀವಿ, ಈ ಸೆಂಟೆನ್ಸ್ ಅನ್ನೋ ಒಂದು ಚಾಪ್ಟ್ರಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಪ್ಲಸ್ ವರ್ಬ್. ಈ ಸ್ಟ್ರಕ್ಚರ್ ಇರುವಂತಹ ಸಬ್ಜೆಕ್ಟ್ ಮತ್ತು ವರ್ಬ್ ಇರುವಂತಹ ಒಂದು ಫಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರನ್ನು ನಾವು ನೋಡ್ತಾ ಬರೋಣ. ಈಗ ನೋಡ್ರಿ, ಸಬ್ಜೆಕ್ಟ್. ವಾಟ್ ಈಸ್ ಸಬ್ಜೆಕ್ಟ್? ಫಸ್ಟಿಗೆ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ತಿಳ್ಕೊಬೇಕಂದ್ರೆ ಸಬ್ಜೆಕ್ಟ್ ಅಂದ್ರೆ ಏನಂತ ನಮಗೆ ಮೊದಲು ಅರ್ಥ ಆಗಿರಬೇಕು. ಸೊ ಫಸ್ಟ್ ಇಲ್ಲಿ ನೋಡ್ರಿ, ಇಟ್ಸ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ದ್ಯಾಟ್ ಪರ್ಫಾರ್ಮ್ಸ್ ದ ಆ್ಯಕ್ಷನ್. ಇಲ್ಲಿ ನೋಡ್ರಿ, ಅದು ಏನಾಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಥವಾ ವಸ್ತು ಆಗಿರ್ಬೋದು. ಅದು ಏನು ಪರ್ಫಾರ್ಮೆನ್ಸ್ ಮಾಡ್ತೈತ್ರಿ? ಆ್ಯಕ್ಷನ್, ಕಾರ್ಯವನ್ನು ತೋರಿಸ್ತೈತಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಫಸ್ಟ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ ಹೇಳಿದ್ದೆ ನಾನು. ಇವೇನು ಮಾಡ್ತಾವ? ಆ್ಯಕ್ಷನನ್ನು ತೋರಿಸ್ತಾವ. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಬರ್ಡ್ಸ್ ಫ್ಲೈ. ಬರ್ಡ್ಸ್, ಹಕ್ಕಿಗಳು ಅಥವಾ ಪಕ್ಷಿಗಳು ಏನು ಮಾಡ್ತಿದ್ದಾವೆ? ಹಾರುತ್ತಿದ್ದಾವೆ. ಡಾಗ್ಸ್ barks. He came. She cried. We work. I have finished. The baby is sleeping. Ravi goes to the office. We play in the evening. Seema sings beautifully. ನೋಡ್ರಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅದಲ್ಲ, ಅಲ್ಲಿ ಫಸ್ಟ್ 2 ಲೆಟರ್ಗಳನ್ನು ಅಷ್ಟೇ ನಾವು ಏನು ಮಾಡ್ತೀವಿ, ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ನೋಡ್ರಿ, ಬರ್ಡ್ಸ್ ಅನ್ನೋದೇನು? ಸಬ್ಜೆಕ್ಟ್. ವರ್ಬ್ ಇಲ್ಲಿ ಯಾವುದು? ಫ್ಲೈ. ಅದೇ ರೀತಿ ಇಲ್ಲಿ ನೋಡ್ರಿ, ಇದು ಬರ್ಡ್ಸ್ ನೇಮ್ ಆಗಿರ್ಬೋದು, ಎನಿಮಲ್ಸ್ ನೇಮ್ ಆಗಿರ್ಬೋದು, ಪರ್ಸನ್ ನೇಮ್ ಆಗಿರ್ಬೋದು, ಅಥವಾ ಇನ್ನೊಂದು ಪ್ಲೇಸ್ ಅಥವಾ ಥಿಂಗ್ಸ್ ನೇಮು ಆಗಿರ್ಬೋದು. ಅವೆಲ್ಲ ಯಾವ ಜಾಗದಲ್ಲಿ ಬರ್ತಾವೆ ಅಂದ್ರೆ ಸಬ್ಜೆಕ್ಟ್ ಜಾಗದಲ್ಲಿ ಬರ್ತಾವೆ. ಸೊ ಇಲ್ಲಿ ನಾವು ಏನು ಮಾಡಬೇಕು? ವರ್ಬನ್ನು, ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು ಅಂತ ನಮಗೆ ಕ್ಲಿಯರ್ ಆಯ್ತು. ಈಗ ಬರ್ಡ್ಸ್ ಫ್ಲೈ, ಇಲ್ಲಿ ಬರ್ಡ್ಸ್ ಅನ್ನೋದು ಸಬ್ಜೆಕ್ಟ್, ಫ್ಲೈ ಅನ್ನೋದು ವರ್ಬ್. ಡಾಗ್ಸ್ ಅನ್ನೋದು ಸಬ್ಜೆಕ್ಟ್, ಬಾರ್ಕ್ ಅನ್ನೋದು ವರ್ಬ್. ಹೀ ಕೇಮ್, ಶಿ ಕ್ರೈಡ್, ವಿ ವರ್ಕ್, ಐ ಹ್ಯಾವ್ ಫಿನಿಶ್ಡ್, ನಾನು ಮುಗಿಸಿದೆ. ದ ಬೇಬಿ ಈಸ್, ದ ಬೇಬಿ ಅನ್ನೋದೇನ್ರಿ ಇಲ್ಲಿ? ಸಬ್ಜೆಕ್ಟ್. ಈಸ್ ಅನ್ನೋದು ಲಿಂಕಿಂಗ್ ವರ್ಬ್. ಸೊ ಸ್ಲೀಪಿಂಗ್ ಅನ್ನೋದು ವರ್ಬ್. ಸೊ ಇಲ್ಲಿ ರವಿ ಗೋಸ್ ಟು ದ ಆಫೀಸ್. ರವಿ ಅನ್ನೋದು ಸಬ್ಜೆಕ್ಟ್, ಗೋಸ್ ಅನ್ನೋದು ವರ್ಬ್. ಇದು ಮುಂದಿಂದೆಲ್ಲ ಕಾಂಪ್ಲಿಮೆಂಟ್, ಮುಂದೆ ಬರ್ತಾ ಹೇಳ್ತೀನಿ ನಿಮಗೆ.
ವಿಲ್ ಪ್ಲೇ ಇನ್ ದ ಈವ್ನಿಂಗ್. ವಿ ಅನ್ನೋದು ಸಬ್ಜೆಕ್ಟ್, ಪ್ಲೇ ಅನ್ನೋದು ವರ್ಬ್. ಸೀಮಾ ಸಿಂಗ್ಸ್. ಸೀಮಾ ಏನು ಮಾಡ್ತಿದ್ದಾಳೆ? ಹಾಡ್ತಿದ್ದಾಳೆ. ಸೀಮಾ ಸಿಂಗ್ಸ್ ಬ್ಯೂಟಿಫುಲಿ. ಸೊ ನೆಕ್ಸ್ಟ್ ನೋಡ್ರಿ, ಆಬ್ಜೆಕ್ಟ್. ಇನ್ನು ಆಬ್ಜೆಕ್ಟ್ ಪ್ಲೇಸಲ್ಲಿ ಬರುವಂಥದ್ದು ಏನೇನು ಬರ್ತಾವೆ ನೋಡ್ರಿ. ಇಟ್ಸ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಸಬ್ಜೆಕ್ಟ್ ಏನು ಮಾಡ್ತಿತ್ತು? ಆ್ಯಕ್ಷನನ್ನು ಮಾಡ್ತಿತ್ತು. ಸಬ್ಜೆಕ್ಟ್ ಏನು ಮಾಡ್ತಿತ್ತು ರೀ? ಆ್ಯಕ್ಷನ್ ತೋರಿಸ್ತಿತ್ತು. ಬಟ್ ಇಟ್ಸ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ದ್ಯಾಟ್ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ದ ವರ್ಬ್. ವರ್ಬಲ್ಲಿ ಇರುವಂತಹ ಆ್ಯಕ್ಷನನ್ನು ಏನು ಮಾಡ್ತೈತಿ? ಇದು ರಿಸೀವ್ ಮಾಡ್ಕೊತೈತಿ. ಇಲ್ಲಿ ನೋಡಿ, ಇಟ್ಸ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ದ್ಯಾಟ್ ರಿಸೀವ್ಸ್ ದ ಆ್ಯಕ್ಷನ್ಸ್ ಆಫ್ ದ ವರ್ಬ್. ವರ್ಬ್ ಏನು ಮಾಡ್ತದೆ? ಕಾರ್ಯ ಮಾಡ್ತಿರ್ತೈತಿ. ಅದೇನು ವರ್ಬ್ ಅನ್ನೋದು? ಕಾರ್ಯ ಮಾಡುವಂತಹ ಒಂದು ವರ್ಡ್, ಕ್ರಿಯಾಪದಗಳು. ಆ ಕ್ರಿಯಾಪದಗಳು ಯಾರಿಂದ ಏನು ಮಾಡಲ್ಪಟ್ಟವು, ಏನು ಮಾಡ್ತಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಒಂದು ಆ್ಯಕ್ಷನನ್ನು ರಿಸೀವ್ ಮಾಡ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಸೆಕೆಂಡ್ ಸ್ಟ್ರಕ್ಚರ್ ಯಾವುದಂದ್ರೆ ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಫಸ್ಟ್ ನಾವು ತಿಳ್ಕೊಂಡಿದ್ದು ಸಬ್ಜೆಕ್ಟ್ ಪ್ಲಸ್ ವರ್ಬ್. ಈಗ ಸೆಕೆಂಡ್ ಸ್ಟ್ರಕ್ಚರ್ ನಾವು ತಿಳ್ಕೊತಿರೋದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಐ ಏಟ್ ಇಡ್ಲೀಸ್. ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್, ಏಟ್ ಅನ್ನೋದು ವರ್ಬ್, ಇಡ್ಲೀಸ್ ಅನ್ನೋದು ಆಬ್ಜೆಕ್ಟ್. ಯಾರು ಇಡ್ಲಿ ತಿಂತಿದ್ದಾರೆ? ಐ, ನಾನು ಇಡ್ಲಿಯನ್ನು ತಿಂದೆ. ಹೌದಾ? ಐ ಏಟ್ ಇಡ್ಲೀಸ್. ಇಲ್ಲಿ ಸಬ್ಜೆಕ್ಟ್ ಏನು ಆಬ್ಜೆಕ್ಟ್ ಏನು ಮಾಡ್ತಿದೆ ರೀ? ಸಬ್ಜೆಕ್ಟ್ ಏನು ಮಾಡ್ತಿದೆ ಅನ್ನೋದೊಂದು ಆ್ಯಕ್ಷನನ್ನು ತೋರಿಸ್ತಾ ಇದೆ. ಯು ಬ್ರೋಕ್ ಇಟ್. ಯು ಬ್ರೋಕ್ ಇಟ್. ಹಿ ಟೀಚಸ್ ಮ್ಯಾಥ್ಸ್. ಹಿ ಟೀಚಸ್ ಮ್ಯಾಥ್ಸ್. ನೆಕ್ಸ್ಟ್ ನೋಡ್ರಿ, ಶಿ ಲೈಕ್ಸ್ ಚಾಕ್ಲೇಟ್. ಹಿ ವಾಚ್ಡ್ ಅ ಮೂವಿ. ಮಾಮ್ ವಾಶ್ಡ್ ದ ಡಿಶಸ್. ರವಿ ಪಾಸ್ಡ್ ದ ಇಂಟರ್ವ್ಯೂ. ಯಾರಿಂದ ಇಂಟರ್ವ್ಯೂ ಪಾಸ್ ಆಯಿತು? ರವಿಯಿಂದ. ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಮೈ ಟೀಚರ್ ಆಸ್ಕ್ಸ್ ಅ ಕ್ವಶನ್. ವಿ ವಿಲ್ ಜಾಯಿನ್ ದ ಕ್ಲಾಸ್ ನೆಕ್ಸ್ಟ್ ವೀಕ್. ವಿ ವಿಲ್ ಜಾಯಿನ್ ದ ಕ್ಲಾಸ್ ನೆಕ್ಸ್ಟ್ ವೀಕ್. They will go to Hyderabad on Sunday. Hyderabad on Sunday. ಸೊ ಈ ಎಲ್ಲ ಸೆಂಟೆನ್ಸಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಸಿಂಪಲ್ಲಾಗಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಅಬ್ಜೆಕ್ಟ್ ಯಾವುದು, ಒಂದು ಮೀನಿಂಗ್ಫುಲ್ ಇರುವಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರನ್ನು ನಾವು ನೋಡಿದ್ವಿ. ಹೌದಾ? ಇಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟು ಎಕ್ಸಾಂಪಲ್ಸ್ ಇದೆ. ಇದೇ ರೀತಿ ನೀವೇನು ಮಾಡ್ಬೋದು, ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನು ಬರೀತಾ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಥರ್ಡ್ ಸ್ಟ್ರಕ್ಚರ್. ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಸೆಕೆಂಡ್ ಬಂದು ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಇನ್ನು ಥರ್ಡ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್, ಲಿಂಕಿಂಗ್ ವರ್ಬ್ ಪ್ಲಸ್ ಕಾಂಪ್ಲಿಮೆಂಟ್. ಈ ಲಿಂಕಿಂಗ್ ವರ್ಬನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತಲೂ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಸಬ್ಜೆಕ್ಟ್, ಲಿಂಕಿಂಗ್ ವರ್ಬ್ ಪ್ಲಸ್ ಕಾಂಪ್ಲಿಮೆಂಟ್. ಯಾವ ರೀತಿ ಅದ ಕಾಂಪ್ಲಿಮೆಂಟ್? ಯು ಆರ್ ಸ್ಮಾರ್ಟ್. ಕಾಂಪ್ಲಿಮೆಂಟ್ ಮಾಡೋದು. ಇದು ನೀ ಯಾವ ರೀತಿ ಇದ್ದಿ? ನಾನು ತುಂಬ ಸ್ಮಾರ್ಟ್ ಇದ್ದೀನಿ. ಕಾಂಪ್ಲಿಮೆಂಟ್. ನೀವು ಗೊತ್ತಿರೋ ಯಾರ ನಮ್ಮ ಬಗ್ಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ರು? ಯು ಆರ್ ಅ ವೆರಿ ಗುಡ್ ಗರ್ಲ್. ಹೌದಾ? ಯಾವ ಗುಡ್ ಗರ್ಲ್ ಏನು ಬ್ಯಾಡ್ ಗರ್ಲ್? ಗುಡ್ ಗರ್ಲ್. ಈ ರೀತಿ ಕಾಂಪ್ಲಿಮೆಂಟ್ ಮಾಡುವಂತಹ ಒಂದೊಂದು ವರ್ಡ್ಸ್ಗಳು. ಯು ಆರ್ ಸ್ಮಾರ್ಟ್. ಇಲ್ಲಿ ಸಬ್ಜೆಕ್ಟ್ ಯು, ಲಿಂಕಿಂಗ್ ವರ್ಬ್ಸ್ ನೋಡಿರಿ. ಆರ್, ಈಸ್, ವಾಸ್, ಈಸ್, ಆರ್, ಈಸ್, ಬಿಕೇಮ್, ಸ್ಮೆಲ್ಸ್, ಟೇಸ್ಟ್ಸ್, ಲುಕ್ಸ್. ಇವೆಲ್ಲ ಏನ್ರಿ? ಲಿಂಕಿಂಗ್ ವರ್ಬ್ಸ್ಗಳು. ಇವಕ್ಕೆ ನಾವು ಇಲ್ಲಿ ಈಸ್ ಆರ್ಗಳನ್ನು ಹೆಲ್ಪಿಂಗ್ ವರ್ಬ್ ಅಂತಲೂ ಕರಿತೀವಿ. ಒಟ್ಟು ಲಿಂಕಿಂಗ್ ವರ್ಬ್ಸ್ ಅಂತ ನೀವು ನೆನ್ಪಿಟ್ಕೋರಿ. ಯು ಆರ್ ಸ್ಮಾರ್ಟ್. ದ ಸ್ಕೈ, ದ ಸ್ಕೈ ಈಸ್ ಬ್ಲೂ. ಒಂದು ಸೆಕೆಂಡ್ ರೀ, ಬೇರೆ ಕಲರ್ ಚೂಸ್ ಮಾಡ್ಕೊತೀನಿ. ದ ಸ್ಕೈ ಈಸ್ ಬ್ಲೂ. ಸ್ಕೈ, ಆಕಾಶ ಯಾವ ಕಲರ್ ಅದ? ಬ್ಲೂ ಕಲರ್. ಅವರ್ ಪ್ಲ್ಯಾನ್ ವಾಸ್ ಸಕ್ಸಸ್. ದಿಸ್ ಡ್ರೆಸ್ ಈಸ್ ಬ್ಯೂಟಿಫುಲ್. ಯಾವ ರೀತಿ ಅದ ಈ ಡ್ರೆಸ್? ಬ್ಯೂಟಿಫುಲ್ ಅದ. ಕಾಂಪ್ಲಿಮೆಂಟ್ ಅದ. ಆ ಡ್ರೆಸ್ ಬಗ್ಗೆ ಕಾಂಪ್ಲಿಮೆಂಟ್ ಮಾಡತ್ತಾರ. ವಿ ಆರ್ ಸ್ಟೂಡೆಂಟ್ಸ್. ನಾವೆಲ್ಲ ಯಾರು? ನಾವೆಲ್ಲ ವಿದ್ಯಾರ್ಥಿಗಳು. ಸೀಮಾ ಈಸ್ ಅ ಟೀಚರ್. ಸೀಮಾನ್ ಬಗ್ಗೆ ಒಂದು ಕಾಂಪ್ಲಿಮೆಂಟ್ ಅದ ರೀ. ಏನು ಸೀಮಾ ಏನದಾಳ? ಒಬ್ಬ ಶಿಕ್ಷಕಿ ಇದ್ದಾಳೆ.
ಮೈ ಡ್ಯಾಡ್ ಬಿಕೇಮ್ ಆ್ಯಂಗರ್. ನಮ್ಮ ಪಪ್ಪಾಗೇನು ಬಂದೈತಿ, ಸಿಟ್ಟು ಬಂದೈತಿ. ದ ಕೇಕ್ ಸ್ಮೆಲ್ಸ್ ಅಮೇಝಿಂಗ್. ನೋಡ್ರಿ ನಮ್ಗೆಲ್ಲರೂ ಹೊಂಟ್ರೆ ಕೇಕ್ ದೂರಿದ್ರು ನಮಗೆ ಸ್ಮೆಲ್ ಬರ್ತಾ ಇರ್ತದೆ. ಓ ಅಮೇಝಿಂಗ್, ಆ ಸ್ಮೆಲ್ ಗೊತ್ತಿಡಿದು ಬಿಡ್ತೀವಿ ನಾವು. ಅದ್ರ ಬಗ್ಗೆ ಕಾಂಪ್ಲಿಮೆಂಟ್. ದ ಸೋಪ್ ಟೇಸ್ಟ್ ಡೆಲಿಷಿಯಸ್. ಸೋಪ್ಸ್ ಯಾವ ರೀತಿ ಅದಾವ್ರಿ, ಡೆಲಿಷಿಯಸ್. ದ ರೂಮ್ ಲುಕ್ಸ್ ಸ್ಪೇಸಿಯಸ್. ದ ರೂಮ್ ಲುಕ್ಸ್ ಸ್ಪೇಸಿಯಸ್. ಯು ಬಗ್ಗೆ, ಸ್ಕೈ ಬಗ್ಗೆ, ಪ್ಲ್ಯಾನ್, ಡ್ರೆಸ್ ಆರ್ ಇದೇ ರೀತಿ ಹಲವಾರು ವರ್ಡ್ಸ್ಗಳ ಬಗ್ಗೆ, ಹಲವಾರು ಸಬ್ಜೆಕ್ಟ್ಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಥಿಂಗ್ಸ್ ಬಗ್ಗೆ, ಬರ್ಡ್ಸ್ಗಳ ಬಗ್ಗೆ ನಾವು ಏನು ಮಾಡ್ತೀವಿ ರೀ, ಕಾಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಸೆಂಟೆನ್ಸ್ಗಳನ್ನು ಕಲಿತೀವಿ. ಸೊ ಇದು ಸೆಂಟೆನ್ಸಲ್ಲಿ ಮೂರನೇ ವಿಧದ ಮೂರನೇ ಸ್ಟ್ರಕ್ಚರ್. ಇನ್ನು ಮೇನ್ ನೋಡ್ರಿ, ಇಲ್ಲಿ ಅ ಲಿಂಕಿಂಗ್ ವರ್ಬ್ ಸಿಂಪ್ಲಿ ಕನೆಕ್ಟ್ಸ್ ದ linking verbs. A linking verb simply connects the subject to a complement. ಈ ಲಿಂಕಿಂಗ್ ವರ್ಬ್ಸ್ ಏನು ಮಾಡ್ತಾವ, ಸಬ್ಜೆಕ್ಟ್ದಿಂದ ಕಾಂಪ್ಲಿಮೆಂಟಿಗೆ ನಮಗೆ ಕನೆಕ್ಟ್ ಮಾಡ್ತಾವೆ, ಆ ರಿಲೇಷನನ್ನು ಜೋಡಿಸ್ತಾವೆ. ಸೊ ನೋಡ್ರಿ ಇಲ್ಲಿ, ಇಟ್ ಡಸಂಟ್ ಶೋ ಎನಿ ಆ್ಯಕ್ಷನ್. ಅವು ಏನು ಮಾಡಂಗಿಲ್ಲ ರೀ, ಯಾವುದೇ ರೀತಿ ಆ್ಯಕ್ಷನನ್ನು ತೋರಿಸೋದಿಲ್ಲ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಕಾಂಪ್ಲಿಮೆಂಟ್. ವಾಟ್ ಈಸ್ ಕಾಂಪ್ಲಿಮೆಂಟ್? A compliment is a word that provides extra information about the subject. ನೋಡ್ರಿ, ನಾವಾಗಿ ಹೇಳಿದೆ ನಿಮಗೆ ಕಾಂಪ್ಲಿಮೆಂಟ್ ಅಂದ್ರೇನು, ಆ ಸಬ್ಜೆಕ್ಟ್ ಬಗ್ಗೆ ನಾವು ಹೊಗಳೋದು ಅಥವಾ ತೆಗಳೋದು, ಏನೋ ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡೋದು. ಸೊ ಪ್ರೊವೈಡ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಹೆಚ್ಚಿನ ಮಾಹಿತಿಯನ್ನು ಕೊಡುವುದಕ್ಕೆ ಏನಂತ ಕರಿತೀವಿ, ಕಾಂಪ್ಲಿಮೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಸ್ಟ್ ಸ್ಟ್ರಕ್ಚರ್, ಸೆಕೆಂಡ್ ಸ್ಟ್ರಕ್ಚರ್ ಆ್ಯಂಡ್ ಥರ್ಡ್ ಸ್ಟ್ರಕ್ಚರ್, ಈ ಮೂರನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟ್ರಕ್ಚರ್ ಯಾವುದಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಇಲ್ಲಿ ಬರ್ಡ್ಸ್ ಫ್ಲೈ, ಡಾಗ್ಸ್ ಬಾರ್ಕ್, ಹಿ ಕೇಮ್, ಶಿ ಕ್ರೈಡ್, ವಿ ವರ್ಕ್, ಐ ಹ್ಯಾವ್ finished, the baby is sleeping, Ravi goes to the office, we play in the evening, Seema sings beautifully. ಇನ್ನು ಸೆಕೆಂಡ್ ಸ್ಟ್ರಕ್ಚರ್ ನೋಡ್ರಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಐ ಏಟ್ ಇಡ್ಲೀಸ್, ಯು ಬ್ರೋಕ್ ಇಟ್, ಹಿ ಟೀಚಸ್ ಮ್ಯಾಥ್, she likes chocolate. We watched a movie. We will join the class. Mom washed the dishes. Ravi passed the interview. They will go to Hyderabad. My teacher asked a question. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಪ್ಲೇಸಲ್ಲಿ ಎಲ್ಲ ಪರ್ಸನ್, ಥಿಂಗ್ಸ್, ಪ್ಲೇಸ್ ಯಾವುದೇ ನೇಮ್ ಇರ್ಬೋದು. ವರ್ಬ್ಸ್ ನಿಮ್ಗೆ ಗೊತ್ತಿರಬೇಕು, ವರ್ಬ್ಸ್ ಅಂದ್ರೆ ಕ್ರಿಯಾಪದ, ಅವು ಆ್ಯಕ್ಷನನ್ನು ಮಾಡ್ತಾ ಇರ್ತಾವೆ. ಇನ್ನು ಆಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನೋದು ಈ ಸಬ್ಜೆಕ್ಟ್ ನಡುವೆ ಏನು ಸಬ್ಜೆಕ್ಟ್ ಏನು ಮಾಡ್ತಿದೆ ಅನ್ನೋದನ್ನು ತೋರಿಸ್ತದೆ. ಇನ್ನು ಥರ್ಡ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಲಿಂಕಿಂಗ್ ವರ್ಬ್ ಪ್ಲಸ್ ಕಾಂಪ್ಲಿಮೆಂಟ್. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಅನ್ನೋದು ಪರ್ಸನ್ ನೇಮ, ಪ್ಲೇಸ್ ನೇಮ ಅಥವಾ ಥಿಂಗ್ಸ್ ನೇಮ ಅಥವಾ ಬರ್ಡ್ಸ್ ನೇಮ, ಎನಿ ಅದರ್ ಕೈಂಡ್ ಆಫ್ ಇಲ್ಲಿ ನೌನ್ಸ್ ಇರ್ತವೆ. ಸೊ ನೆಕ್ಸ್ಟ್ ಲಿಂಕಿಂಗ್ ವರ್ಬ್ಸ್ ಬಂದು ಆರ್, ಈಸ್, ವಾಸ್, ಈಸ್, ಹ್ಯಾವ್, ಹ್ಯಾಡ್, ಶಾಲ್, ವಿಲ್, ಇವೆಲ್ಲ ಹೆಲ್ಪಿಂಗ್ ವರ್ಡ್ಸ್ ಅಥವಾ ಲಿಂಕಿಂಗ್ ವರ್ಬ್ಸ್. ಇನ್ನು ಕಾಂಪ್ಲಿಮೆಂಟ್ ಏನು ಮಾಡ್ತದೆ ರೀ, ಈ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ನಾಲೆಜನ್ನು, ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೈತಿ. ಸೊ ಯು ಆರ್ ಸ್ಮಾರ್ಟ್, ದ ಸ್ಕೈ ಈಸ್ ಬ್ಲೂ, our plan was success, this dress is beautiful, we are students, Seema is a teacher, my dad became angry, the cake smells amazing, the soap tastes delicious, the room looks spacious. So thank you all of you.
ನಾನು ಇವತ್ತಿಂದ ಇಂಗ್ಲೀಷ್ ಗ್ರಾಮರಲ್ಲಿ ಫಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಒಂದು ಹೋಮ್ವರ್ಕ್ ಫಾರ್ ಯು, ನೀವು ಸಬ್ಜೆಕ್ಟದಲ್ಲಿರುವಂತಹ 3 ಪ್ಯಾಟರ್ನ್ಸಿಗೆ ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.